ಸರ್ ಒಂದು ನಿಮಿಷ ಸರ್, ಈ ಫೈಲ್ ನೋಡಿ ಸೈನ್ ಮಾಡಿದ್ರೆ ಬಾ. ಓಕೆ ಸರ್. ತಗೊಳ್ಳಿ, ಎಲ್ಲ ಇದೆಯಾ ಚೆಕ್ ಮಾಡಿ ಒಂದ್ಸರಿ. ಎಲ್ಲ ಸರಿಯಾಗೇ ಇದೆ. ಆನಂದ್ ಅವ್ರು ಎಲ್ಲಿದ್ದಾರೆ? ಆ ಕ್ಯಾಬಿನ್ ಅಲ್ಲಿ ಇದ್ದಾರೆ ಮೇಡಮ್. ಥ್ಯಾಂಕ್ ಯು. ಓಕೆ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಈ ಲೆಟರಲ್ಲಿ ಬರೆದಿದ್ದೀನಿ. ಚೈತ್ರ ಅವರು ಕೊಡೋದಷ್ಟೇ ಬ್ಯಾಲೆನ್ಸ್. ಆನಂದ್ ಅವರೇ, ಒಳಗಡೆ ಬರ್ಬೋದಾ? ಬನ್ನಿ. ಹಾಯ್ ಆನಂದ್ ಅವರೇ. ಹಾಯ್, ನೀವೇನು ಇಲ್ಲಿಗೆ ಬಂದ್ರಿ? ಫೈಲ್ ಮರ್ತೋದ್ರಂತಲ್ಲ, ಅದಕ್ಕೆ ಕೊಡೋದಿಕ್ ಬಂದೆ. ಡ್ರೈವರ್ ಹತ್ರ ಕೊಟ್ಟು ಕಳಿಸಿ ಅಂದರೆ ನಿಮಗೆ ಕೊಟ್ರ ನಮ್ಮಮ್ಮ? ನಾನು ಅಜ್ಜಿ ರಿಪೋರ್ಟ್ಸ್ ತರೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಹೋಗೋ ದಾರಿಲೇ ನಿಮ್ಮ ಆಫೀಸ್ ಅಲ್ವಾ, ಅದಕ್ಕೆ ಕೊಡೋಣ ಅಂತ ಬಂದೆ. ಕೂತ್ಕೊಳ್ಳಿ. ಆನಂದ್ ಅವರೇ, ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಮೊದಲು ನೀವೇ ಹೇಳಿ. ಬೇಡ, ಲೇಡೀಸ್ ಫಸ್ಟ್. ಮೊದಲು ನೀವೇ ಹೇಳಿ. ಆನಂದ್ ಅವರೇ, ನೀವು ತುಂಬ ಒಳ್ಳೆಯವರು. ನಿಮ್ಮಂತ ಒಳ್ಳೆ ಹ್ಯೂಮನ್ ಬೀಯಿಂಗ್ನ ನಾನು ಇದುವರೆಗೂ ನೋಡೇ ಇಲ್ಲ. ನಿಮ್ಮ ಸಂತೋಷಕ್ಕಿಂತ ಎದುರುಗಡೆ ಇರೋರ್ ಸಂತೋಷನೇ ಹೆಚ್ಚು ಅನ್ಕೊಳ್ತೀರಾ. ನಿಮ್ಮ ಮಾತು ಎಷ್ಟು ಮೃದುವಾಗಿರುತ್ತೋ, ನಿಮ್ಮ ಮನಸ್ಸು ಕೂಡ ಅಷ್ಟೇ ಮೃದುವಾಗಿದೆ. ನಿಮ್ಮ ಆಲೋಚನೆಗಳಲ್ಲಿ ನ್ಯಾಯ ಇರುತ್ತೆ, ನಿಮ್ಮ ಅಪ್ರೋಚಲ್ಲಿ ನಿಯತ್ತಿರುತ್ತೆ. ಇಷ್ಟು ಒಳ್ಳೆ ಲಕ್ಷಣಗಳಿರೋ ನೀವು ಯಾರಿಗಾದ್ರೂ ಇಷ್ಟ ಆಗ್ಬಿಡ್ತೀರಾ? ನಿಜನಾ ರೀ? ಯಾರಿಗಾದ್ರೂ ಇಷ್ಟ ಆಗ್ತೀನಾ? ನೀವ್ ಇಷ್ಟ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಅವರು ಮನುಷ್ಯರೇ ಅಲ್ಲ. ಆನಂದ್ ಅವರೇ, ನಾನಿದನ್ನ ನಿಮ್ಮ ಹತ್ರ ಕೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಕೇಳ್ತೀನಿ. ನಿಮ್ಗೆ ಈ ಮದ್ವೆ ಮಾಡ್ಕೊಳ್ಳೋದು ಇಷ್ಟನೇ ಅಲ್ವಾ? ನನಗೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟನೇ ರೀ. ಆದ್ರೆ ಅಪ್ಪ ದೇವ್ರೆ, ನೀವು ಓಕೆ ಅನ್ಬಿಟ್ರಿ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಸುಮತಿ ಮೇಡಮು ತುಂಬಾ ಭಯ ಪಟ್ಟಿದ್ರು. ನನಗ್ ಗೊತ್ತು ಸರ್, ನಿಮಗ್ ಸ್ಮೈಲಿ ಇಷ್ಟ ಆಗಿದ್ದಾರೆ ಅಂತ. ಆದ್ರೆ ನೀವು ಡಲ್ ಆಗಿದ್ದಿದ್ ನೋಡಿ ನಿಮ್ ತಾಯಿ ತುಂಬಾ ಟೆನ್ಷನ್ ಆಗಿದ್ರು. ಅದು ನಾನು ಹೋಗಿ ಇವಾಗ್ಲೇ ಈ ವಿಷಯನ ಸುಮತಿ ಮೇಡಮ್ಗೆ ಹೇಳ್ಬಿಡ್ತೀನಿ. ಚೈತ್ರ ಅವರೇ, ಅದಲ್ಲ ರೀ. ಆನಂದ್ ಅವರೇ, ನನಗ್ ಎಲ್ಲ ಅರ್ಥ ಆಯ್ತು. ನೀವ್ ಯಾವ್ದೋ ಬಿಸ್ನೆಸ್ ಸಂಬಂಧಪಟ್ಟಿದ ವಿಷಯದಿಂದ ಹೀಗಿದ್ದೀರಾ ಅಲ್ವಾ? ಅಷ್ಟೇ ಅಲ್ವಾ? ಅದು ಗೊತ್ತಿಲ್ದೆ ಸುಮತಿ ಮೇಡಮ್ ತಪ್ಪು ತಿಳ್ಕೊಂಡ್ಬಿಟ್ರು. ಈ ವಿಷಯ ಗೊತ್ತಾದ್ರೆ ಸುಮತಿ ಮೇಡಮ್ ತುಂಬಾ ಖುಷಿ ಪಡ್ತಾರೆ. ಅದು ಹಾಗಲ್ಲ. ಆನಂದ್ ಅವರೇ, ಅಯ್ಯಯ್ಯೋ ಸಾರಿ ಆನಂದ್ ಅವರೇ, ಅಜ್ಜಿ ರಿಪೋರ್ಟ್ಸ್ ತಗೊಳ್ಳೋದಕ್ಕೆ ಟೈಮ್ ಆಯ್ತು, ಬೇಗ ಹೋಗ್ಬೇಕು. ಇಲ್ದೆ ಹೋದ್ರೆ ಹಾಸ್ಪಿಟಲ್ ಅವ್ರು ಹೋಗ್ಬಿಡ್ತಾರೆ. ಬಾಯ್ ಸರ್, ನೀವು ಓಕೆ ಅಂದ್ರಲ್ಲ, ತುಂಬಾ ಥ್ಯಾಂಕ್ಸ್. ಚೈತ್ರ ಅವ್ರೆ,
ಚೈತ್ರ ಅಂದ್ರೆ ನಾನು ಅವಾಗ ಕೇಳಿರೋ ವಾಯ್ಸ್ ಚೈತ್ರಂದೆ. ಸರ್ ನೀವು ಫೈಲ್ನ ಅರ್ಜೆಂಟಾಗಿ ನೋಡಬೇಕು ಸರ್. ಆಮೇಲೆ ನೋಡ್ತೀನಿ ಬಿಡು. ಕ್ಲೈಂಟ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್. ನಂಗೆ ಅರ್ಜೆಂಟ್ ಆಗಿರೋ ಕೆಲಸ ಇದೆ ಕಣೋ. ಸರ್ ಜಸ್ಟ್ 2 pages ಸರ್. ನೀವು ಚೆಕ್ ಮಾಡಿ ಸೈನ್ ಮಾಡಿದ್ರೆ ಸರಿ ಹೋಗುತ್ತೆ. ನಾನು ಆಮೇಲೆ ಬಂದು ನೋಡ್ತೀನಿ. ಇದು ತುಂಬಾ ಅರ್ಜೆಂಟ್. ಸರ್ ನೀನೇನಿಲ್ಲಿ? ನಿಂಗೋಸ್ಕರನೇ ಬಂದೆ. ನನಗೋಸ್ಕರನಾ? ಯಾಕೆ? ನೀನಂದ್ರೆ ನನಗಿಷ್ಟ ಚೈತ್ರ. ಏನು ಮತ್ತೆ ಹೇಳು. ನೀನಂದ್ರೆ ನನಗಿಷ್ಟ. ಇಷ್ಟ ಆಗಿದ್ರೆ ಅವತ್ಯಾಕೆ ಮದ್ವೆ ಮಂಟಪದಿಂದ ತಾಳಿ ಬಿಸಾಕ್ ಹೊರಟ್ಬಿಟ್ಟೆ? ಆಧಾರ ಇಲ್ದಿರೋ ಆರೋಪಗಳನ್ನ ನಂಬಿ ನಿಮ್ಮವರೆಲ್ಲ 4 ಜನದ ಮುಂದೆ ಅವಮಾನ ಮಾಡ್ತಿದ್ರೆ ನೋಡ್ಕೊಂಡು ಯಾಕೆ ಸುಮ್ಮನಿದ್ದೆ? ಕಣ್ಣೀರು ಬತ್ತು ಹೋಗೋವರೆಗೂ ನಾವು ಅಳ್ತಾ ಇದ್ರೆ ನಿಮ್ಮವ್ರ ಮಾತನ್ನ ಕೇಳ್ಕೊಂಡು ಕನಿಷ್ಠ ಪಕ್ಷ ಮಾತು ಆಡ್ದೆ ಯಾಕೆ ಹೊರಟ್ಬಿಟ್ಟೆ? ನಿನಗ್ ನಿಜವಾಗ್ಲೂ ಇಷ್ಟ ಇದ್ದಿದ್ರೆ ಹಾಗೆ ಮಾಡ್ತಿದ್ಯಾ? ಅವತ್ ನಾನು ಮಾಡಿದ ತಪ್ಪೆ. ಆದ್ರೆ ಶ್ರವಣ್, ಅವತ್ತು ನೀವು ಮಾಡಿದ್ದು ತಪ್ಪು ಮಾತ್ರ ಅಲ್ಲ, ಮೋಸ. ಆ ಮೋಸಕ್ಕೆ ಶಿಕ್ಷೆ ಆಗಿತ್ತು ನಮಗೆ. ನೀವು ಹಾಕಿದ ಅಪವಾದನ ಹೊರಕ್ಕಂತೆ, ನಿಮ್ ತಾಯಿ ಆಡಿದ ಮಾತುಗಳು ತಡಿಯೋಕಂತೆ ನಮ್ ತಂದೆ ತೀರ್ಕೊಂಡ್ಬಿಟ್ರು. ನಮಗಿದ್ದ ಒಂದೇ ಒಂದು ಆಧಾರನ ಕಳ್ಕೊಂಡು ಅನಾಥರಾಗಿ ನಿಮ್ಮಿಂದ ಬದುಕ್ತಿದ್ದೀವಿ. ಆಗಿದ್ದೆಲ್ಲ ಆಗೋಯ್ತು ಚೈತ್ರ. ಆಗಿದ್ದನ್ನ ಬದಲಾಯಿಸಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನು ನಿನ್ನ ಮದ್ವೆ ಆಗ್ತೀನಿ. ಜೀವನ ಪೂರ್ತಿ ನಿನ್ ಜೊತೆ ಆಗಿರ್ತೀನಿ. ನೀನವತ್ತು ತಾಳಿ ಬಿಸಾಕ್ದಾಗ್ಲೇ ನನ್ ಜೀವನದಿಂದ ಹೊರಟೋದೆ ಶ್ರವಣ್. ನಮ್ ತಂದೆ ತೀರ್ಕೊಂಡ್ಮೇಲೆ ನಮ್ ಹಣೆ ಬರನೇ ಬದಲಾಗೋಯ್ತು. ನಾನು ಕೇವಲ ಮಂಗಳೂರನ್ನ ಬಿಟ್ಟು ಇಲ್ಲಿಗೆ ಬರ್ಲಿಲ್ಲ, ಆ ಊರ್ ಜೊತೆಗೆ ನನ್ನ ಹಳೆ ನೆನಪುಗಳನ್ನು ಬಿಟ್ಟು ಬಂದೆ. ಆ ಹಳೆ ನೆನಪುಗಳಲ್ಲಿ ನೀನು ಕೂಡ ಇದೆಯಾ? ಚೈತ್ರ, ನಿನ್ನ ಹಳೆ ವಿಷಯನ ಮರ್ತಿದ್ರು ನಾನ್ ಮಾತ್ರ ನಿನ್ನ ಬಿಡಲ್ಲ. ನಾನು ತಪ್ಪು ಮಾಡಿದ್ದೆ, ಅದನ್ನ ಒಪ್ಕೋತೀನಿ. ನಂಗೆ ಶಿಕ್ಷೆ ಕೊಡೋದಾದ್ರೆ ಕೊಡು. ಅದನ್ನ ಬಿಟ್ಟು ನಾನು ಮರ್ತು ಹೋಗಿದ್ದೀನಿ, ನೀನ್ ನನ್ನ ಜೀವನದಲ್ಲಿ ಇಲ್ವೇ ಇಲ್ಲ ಅಂತ ಮಾತ್ರ ಮಾತಾಡ್ಬೇಡ. ಶ್ರವಣ್, ಅರ್ಥ ಮಾಡ್ಕೋ. ನಿನ್ನಿಂದ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಂದೆನ ಕಳ್ಕೊಂಡೆ. ಇನ್ನು ಕಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಬೇರೇನೂ ಇಲ್ಲ, ನನ್ನ ಪ್ರಾಣ ಒಂದನ್ ಬಿಟ್ಟು. ಚೈತ್ರ, ನಿಂಗೆ ಅರ್ಥ ಆಗ್ತಿಲ್ಲ. ನಾನು ನಿನ್ನ ಮದ್ವೆ ಆಗಿ ನಿಂಗೆ ಹೊಸ ಜೀವನ ಕೊಡ್ತೀನಿ. ನನ್ನಿಂದ ನನ್ನ ಮನೆಯವರಿಂದ ಆಗಿರೋ ನಷ್ಟಕ್ಕೆ ಇದನ್ನ ಪರಿಹಾರ ಅನ್ಕೋ. ಬೇಡ, ನೀನ್ ನನಗ್ ಬೇಡ. ಸಾಕು, ನಿಮ್ ಮನೆಯವರಿಂದ ನಿನ್ನಿಂದ ನಾವು ಅನುಭವಿಸಿರೋ ಸಂಕಟಗಳೇ ಸಾಕು. ಪ್ಲೀಸ್, ಮತ್ತೆ ನನ್ನ ಜೀವನದಲ್ಲಿ ಬರಬೇಕು ಅನ್ಕೋಬೇಡ. ಬಿಟ್ಬಿಡು. ಚೈತ್ರ, ಅದೇನಾದ್ರೂ ಸರಿ, ನೀನ್ ಬೇಡ ಅಂದ್ರೂ ಪರವಾಗಿಲ್ಲ, ನಾನು ನಿನ್ನ ಮದ್ವೆ ಆಗ್ತೀನಿ.
ನಾವಿಬ್ರು ಖುಷಿಯಾಗಿ ಸಂತೋಷದಿಂದ ಇರ್ತೀವಿ. ಸರಿ, ಈಗ ನಿಂಗೇನೋ ಕೆಲಸ ಇದೆ ಅನ್ಸುತ್ತೆ, ನೀನು ಹೋಗು. ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಸರ್, ನೀವೇನು ಸರ್ ಇಲ್ಲಿ? ಅವಳು ನಿನಗೆ ಗೊತ್ತಾ? ಸರ್, ಅವತ್ತು ನಾನು ನಿಮಗೆ ಹೇಳಿದ್ನಲ್ವಾ ನಾನು ಪ್ರೀತಿ ಮಾಡಿರೋ ಹುಡುಗಿ ಅಂತ. ಅದು ಇವಳೆ. ಅವಳಿಗೋಸ್ಕರನೇ ನಾನು ಇಲ್ಲಿಗೆ ಬಂದಿದ್ದು. ಅವಳನ್ನೇ ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋದು ಸರ್. ಸರ್, ಅವತ್ತು ನಾನು ನಿಮಗೆ ಹೇಳಿದ್ನಲ್ವಾ ನಾನು ಪ್ರೀತಿ ಮಾಡಿರೋ ಹುಡುಗಿ ಅಂತ. ಅದು ಇವಳೆ. ಇದೆಲ್ಲ ನನ್ನ ತಪ್ಪೆ. ಚೈತ್ರ ಅವ್ರ ಬಗ್ಗೆ ತಪ್ಪಾಗಿ ಅನ್ಕೊಂಬಿಟ್ಟೆ. ಇನ್ನು ಮುಂದೆ ನಾನಾಗಿರ್ತೀನಿ. ನನ್ನವರು ಸಂತೋಷವಾಗಿರೋ ಥರ ಇರ್ತೀನಿ. ಇಂಥ ಚಿಕ್ಕ ಆಸ್ಪತ್ರೆ ಕರ್ಕೊಂಬಂದ್ರಲ್ಲ ಬ್ರೋ. ನೋಡೋದಕ್ಕೆ ಚಿಕ್ಕದಾಗೆ ಇದೆ, ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಕ್ರೇಜಿ. ಗೊತ್ತಿರೋರೆ ರೆಡಿ. ಹುಷಾರ್ ಕಣ. ಅಯ್ಯೋ, ಏನಾಯ್ತಪ್ಪ? ಏನಿಲ್ಲ ಆಂಟಿ, ಚಿಕ್ಕ ಆಕ್ಸಿಡೆಂಟ್ ಇಂದ ಉಳ್ಕಿದೆ. ಅಯ್ಯೋ, ಬನ್ನಿ ಬನ್ನಿ, ಸ್ವಲ್ಪ ಹುಷಾರಾಗಿ. ಹಾ, ಕೂತ್ಕೊಳ್ಳಿ. ಅಪ್ಪ. ಆಂಟಿ, ಸ್ವಲ್ಪ ಚೈತ್ರನ್ ಕರಿತೀರಾ? ಚೈತ್ರ ಇನ್ನೂ ಮನೆಗ್ ಬಂದಿಲ್ಲಪ್ಪ. ವಾಟ್, ಬಂದಿಲ್ವಾ? ಬ್ರೋ, ಟೂ ಮಚ್ ಪೇನ್. ಬೇರೆ ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ. ದಿನ ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ಲಪ್ಪ. ಮತ್ತೆ ಇವತ್ತೇನಾದ್ರೂ ಜಾಸ್ತಿ ಕೆಲಸ ಇರ್ಬೇಕು. ಆಂಟಿ, ಕೆಲ್ಸ ಏನೂ ಇರಲ್ಲ. ನಮ್ಮ ಅಮ್ಮನ ಜೊತೆನೋ ಭಾಮ ಜೊತೆನೋ ಹಳೆ ಮುದ್ಕಿರ್ತಾರ ಕತೆ ಹೊಡ್ಕೊಂಡು ಕೂತಿರ್ತಾಳೆ. ಚೈತ್ರ ಆ ಥರ ಟೈಮ್ ವೇಸ್ಟ್ ಮಾಡೋ ಹುಡುಗಿ ಅಲ್ಲಪ್ಪ. ಆಂಟಿ, ಚೈತ್ರ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ನನ್ನ ಕೇಳಿ ನಾನು ಹೇಳ್ತೀನಿ. ಬ್ರೋ, ಪೇನ್ ಜಾಸ್ತಿ ಆಗ್ತಾ ಇದೆ. ಬೇರೆ ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ. ಅಯ್ಯೋ, ಹಂಗಂತ್ಯ? ಅಲ್ಲಿ ನೋಡು, ಚೈತ್ರ ಬಂದೇ ಬಿಟ್ಲು. ಇವನೇನು ಈ ಕಪ್ಪಿ ಮುಷ್ಟಿ ಇಲ್ಲಿ ಹಾಕಿದೆ? ಡಾಕ್ಟರ್ ಬಂದಾಯ್ತು, ನಿನ್ ಪೇನ್ ಕಮ್ಮಿ ಆದಂಗೆನೆ. ಬಾಮ್ಮ. ಏನಾಯ್ತು? ಡಾಕ್ಟರ್ ಚೈತ್ರ ಅವರೇ, ಶಾಕ್ ಆಗ್ಬೇಡ.
ಇಲ್ಲಿ ಬುಡ್ಡಿ ಅಂತ ಕರೆದ್ರೆ ಚೆನ್ನಾಗಿರಲ್ಲ ಅಂತ ಕರೆದೆ. ನಿನಗಿಷ್ಟ ಬಂದ ಕರೆಯೋದಿಕ್ಕೆ ಇದು ನಿಮ್ಮನೆ ಅಲ್ಲ, ನಮ್ಮನೆ. ಓ ಡಾಕ್ಟರ್ ಆಮೇಲೆ ಜಗಳ ಮಾಡಿ ನನಗೆ ತುಂಬಾ ನೋವಾಗ್ತಾ ಇದೆ. ಟ್ರೀಟ್ಮೆಂಟ್ ಮಾಡಿ ಪ್ಲೀಸ್. ಹಾ, ಟ್ರೀಟ್ಮೆಂಟ್ ಅಂತ ಮಾಡು. ಏನಾಯ್ತು? ಹಾ, ಎಲ್ಲ ನಾನೇ ಹೇಳಿದ್ರೆ ನೀನ್ ಯಾಕೆ? ಆ ಪೇಯ್ನು ಆ ಕಾಲ್ನೆಲ್ಲ ನೋಡಿ ಏನಾಗಿದೆ ಅಂತ ನೀನೇ ಹೇಳು. ಕಾಲಿಗೇಟು ಹೇಗಾಯ್ತು? ಕಾನ್ಸಂಟ್ರೇಷನ್ ಹುಡುಗಿರ್ ಮೇಲೆ, ಪಾರ್ಟಿ ಮೇಲ್ ಬಿಟ್ಟು ಹಾಡಿನ ಮೇಲಿಟ್ರೆ ಟ್ಯೂನ್ಸ್ ಆದ್ರೂ ಬರುತ್ತೆ. ಎಲ್ಲ ನಿನ್ನಿಂದಾನೇ ಆಗಿರೋದು. ನನ್ನಿಂದನಾ? ಮೈ ಮೇಲ್ ಪ್ರಜ್ಞೆ ಇಲ್ದೆ ಅವನಿಗೆ ಏಟ್ ಮಾಡಿ ನನ್ ಮೇಲೆ ಹಾಕ್ತಿದ್ಯಲ್ಲ ನೀನು. ಪ್ಲೀಸ್ ಡಾಕ್ಟರ್, ನನಗೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ನೀವು ಜಗಳ ಆಡಿ. ಮಾಡು. ಅಪ್ಪ ಒಂದ್ ನಿಮಿಷ. ಅಲ್ಲೇ ಡಾಕ್ಟರ್. ಸ್ವಲ್ಪ ಪೇನ್ ಆಗುತ್ತೆ, ತಡ್ಕೊಳ್ಳಿ. ಏನಾಗಲ್ಲ ಏನಾಗಲ್ಲ ಏನಾಗಲ್ಲ. ಈಗ ಒಂದ್ಸರಿ ಎದೇಳಿ. ನಡೀರಿ. ಬ್ರೋ, ನೋ ಹೊರಟೋಯ್ತು. Are you sure? ಯಾ ಬ್ರೋ, ಶಿ ಈಸ್ ಅಮೇಝಿಂಗ್. ಡಾಕ್ಟರ್ ತುಂಬಾ ಥ್ಯಾಂಕ್ಸ್. ಏನು ನಂಬೋಕಾಗ್ತಿಲ್ಲ ಅಲ್ವಾ? ನಂಬಿಕೆ ಇಲ್ದೆ ನಿನ್ನ ಹತ್ರ ಕರ್ಕೊಂಡ್ ಬಂದ. ಕವರ್ ಮಾಡ್ಬೇಡ ಬಿಡು. ನನ್ನ ಟೆಸ್ಟ್ ಮಾಡೋದಿಕ್ಕೆ ನನ್ನ ಹತ್ರ ಕರ್ಕೊಂಡ್ ಬಂದೆ ಅಂತ ನನಗೆ ಗೊತ್ತು. ನನಗೇನ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ನನ್ನ ಅಳ್ಸೋದೇ ಅಲ್ವಾ ನಿನ್ನ ಕೆಲ್ಸ? ಆಂಟಿ, ನೀವಾದ್ರೂ ಇವಳಿಗೆ ಹೇಳಿ ನನ್ನ ಜೊತೆ ಚೆನ್ನಾಗಿರೋದಕ್ಕೆ. ಅಮ್ಮಂಗೆ ನಾನೇನು ಅಂತ ಚೆನ್ನಾಗ್ ಗೊತ್ತು. ಆಂಟಿ ನಿನ್ನ ಒಳ್ಳೆವಳು ಅಂತ ಅನ್ಕೊಂಡಿದ್ದಾರೆ, ಆದ್ರೆ ನಿನ್ನಲ್ಲಿರೋ ಸೈಕೋ ಕ್ಯಾರೆಕ್ಟರ್ ಹೊರಗಡೆ ಇರೋ ನನ್ನಂತವನ್ಗೆ ಗೊತ್ತಾಗೋದು. ಆದ್ರೂ ಆಂಟಿ, ನನ್ನಂತ ಸೆಲೆಬ್ರಿಟೀಸ್ ಹತ್ರ ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡಬೇಕು ಅಂತ ಒಂಚೂರು ಇವಳಿಗೆ ಹೇಳ್ಕೊಡಿ ಸಾಕು ಪ್ಲೀಸ್. ಬ್ರೋ, ಹೋಗೋಣ. ಕೆಲಸ ಮುಗೀತಲ್ಲ, ನಡಿ. ಹಲೋ, ವಾಟ್? ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿಯಲ್ಲ, ಫೀಸ್ ಕೊಡಲ್ವಾ? ಮನಿ 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 ಮನಿ. ಕೀಪ್ ದ ಚೇಂಜ್. ಇದ್ರಲ್ಲಿ ಹಾಕಿ. ಬಾಯ್ ಆಂಟಿ, ನಡಿ. ಯಾಕಮ್ಮ ಅವನ ಜೊತೆ ಜಗಳ ಆಡ್ತೀಯಾ? ನಿಮಗ್ ಗೊತ್ತಿಲ್ಲ ಅಮ್ಮ ಅವನ ಬಗ್ಗೆ. ನೋಡೋದಕ್ಕೆ ಒಳ್ಳೆ ಹುಡುಗನ್ ತರಾನೇ ಇದ್ದಾನೆ. ನಿನಗೋಸ್ಕರ ಪೇಷಂಟ್ಸ್ನು ಕರ್ಕೊಂಡ್ ಬರ್ತಿದ್ದಾನೆ. ಅದು ನನಗೋಸ್ಕರ ಅಲ್ಲಮ್ಮ, ನನ್ನ ಟ್ರೀಟ್ಮೆಂಟ್ ನ ಟೆಸ್ಟ್ ಮಾಡೋದಕ್ಕೋಸ್ಕರ. ಅವನ್ ಮೇಲ್ನೋಟಕ್ ಕಾಣಿಸೋ ಅಷ್ಟು ಒಳ್ಳೆಯವನೇನಲ್ಲ. ಸರಿ ಬಿಡು, ಟಯರ್ಡ್ ಆಗಿದ್ಯಾ ಅನ್ಸತ್ತೆ, ಫ್ರೆಶ್ ಆಗ್ಬಿಟ್ ಬಾ. ಏನ್ರಿ ನೀವಿನ್ನೂ ಹೀಗೆ ಕೂತ್ಕೊಂಡಿದ್ದೀರಾ? ಇನ್ನೇನ್ ಮಾಡ್ಬೇಕು? ಅಲ್ಲ ರೀ, ಆನಂದ್ ಮದ್ವೆಗೆ ಒಪ್ಕೊಂಡಿದಾನಲ್ಲ, ಅಷ್ಟಕ್ಕೂ ಎಂಗೇಜ್ಮೆಂಟ್ಗೆ ಯಾವ್ದು ಒಳ್ಳೆ ದಿನ ಇದೆ ಅಂತ ಕೇಳಿ ತಿಳ್ಕೊಂಡ್ರ ನೀವು? ತಿಳ್ಕೊಬೋದೆ, ಎಷ್ಟೊತ್ತು ಬೇಕು? ಎಷ್ಟೊತ್ತು ಅಂತ ಹೇಳ್ಬೇಡಿ, ಕೇಳಿ ತಿಳ್ಕೊಳ್ಳಿ. ಸುಮತಿ, ಯಾಕೆ ಇಷ್ಟೊಂದು ಅವಸರ? ನಾಳೆ ತಿಳ್ಕೊತಾನೆ ಬಿಡು ಅಷ್ಟೇ. ಹಾ. ಅಲ್ಲ ಅತ್ತೆ, ಒಪ್ಕೋತಾನೆ ಅನ್ಕೊಂಡು ಇಷ್ಟು ದಿನಕ್ಕೆ ಇವಾಗ ಒಪ್ಕೊಂಡಿದ್ದಾನೆ. ಅವನ್ ಮನ್ಸು ಬದಲಾಗೋದ್ರೊಳಗೆ
ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಂಗೇಜ್ಮೆಂಟ್ ಮುಗಿಸಿ ಆ 3 ಗಂಟೆನ ಸ್ಮೈಲಿ ಕುತ್ತಿಗೆಗೆ ಕಟ್ಟೋ ಹಾಗೆ ಮಾಡ್ಬೇಕು. ಅರ್ಜೆಂಟ್ ಮಾಡಬೇಡಮ್ಮ. ಯೂಶುವಲಿ ಅಣ್ಣ ಒಂದ್ಸಲ ಡಿಸೈಡ್ ಮಾಡಿದ್ರೆ ಆ ಡಿಸಿಷನ್ ನ ಚೇಂಜ್ ಮಾಡಲ್ಲ ಅಷ್ಟೇ. ಹೌದು, ಅದಕ್ಕೆ ಅನಾವಶ್ಯಕವಾಗಿ ತಲೆ ಕೆಡಿಸ್ಕೋಬೇಡಿ. ಆನಂದ್ ಏನ್ ಚಿಕ್ಕ ಹುಡುಗ ಅಲ್ವಲ್ಲ, ಮೂಡ್ ಚೇಂಜ್ ಆಗ್ತಿದ್ದಾಗೆ ಮದ್ವೆ ಬೇಡ ಅಂತ ಗಲಾಟೆ ಮಾಡೋದಕ್ಕೆ. ಅದು ಕೂಡ ಹೌದು ಹಂಸ, ಆದ್ರೆ ನನ್ ಭಯ ನನಗಿರುತ್ತೆ. ಮಾಮ್, ಭಯ ಪಡ್ಬೇಡ ಅಂತ ಹೇಳಿದ್ನಲ್ಲ, ಮೈ ಹೂನಾ.